ಇನ್ನು ನೂತನ ಡಿಸಿಎಂ ಪರಮೇಶ್ವರ್ಗೆ ಸಿದ್ಧಗಂಗಾ ಶ್ರೀಗಳು ಆಶೀರ್ವಾದ ಮಾಡಿದ್ದಾರೆ. ಇದಾದ ನಂತರದಲ್ಲಿ ಪರಮೇಶ್ವರ್ ಅವರನ್ನು ಕೂಡ ಭೇಟಿ ಮಾಡಿದ್ರು. ಡಿಕೆ ಶಿವಕುಮಾರ್ ಅವರನ್ನ ಆಶೀರ್ವಾದಿಸಿದ ಬಳಿಕ ಪರಮೇಶ್ವರ್ ಅವರಿಗೂ ಕೂಡ ಸಿದ್ಧಗಂಗಾ ಶ್ರೀಗಳು ಆಶೀರ್ವಾದ ಮಾಡಿದ್ದಾರೆ. ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಭೇಟಿ ಮಾಡಿದ್ದಾರೆ ಸಿದ್ಧಗಂಗಾ ಶ್ರೀಗಳು. ಡಿಸಿಎಂ ಪರಮೇಶ್ವರ್ಗೆ ಶುಭ ಹಾರೈಸಿದ್ದಾರೆ ಸಿದ್ಧಗಂಗಾ ಸ್ವಾಮಿಗಳು. ಸಚಿವ ಈಶ್ವರ್ ಖಂಡ್ರೆಗೂ ಕೂಡ ಶುಭ ಹಾರೈಸಿದ್ರು ಶ್ರೀಗಳು. ನೂತನ ಸಚಿವ ಈಶ್ವರ್ ಖಂಡ್ರೆ ಅವರಿಗೂ ಕೂಡ ಸಿದ್ಧಗಂಗಾ ಸ್ವಾಮೀಜಿಗಳು ಆಶೀರ್ವಾದ ಮಾಡಿದ್ದಾರೆ. ಮೊದಲು ಡಿಕೆ ಶಿವಕುಮಾರ್ ಅವರ ನಿವಾಸಕ್ಕೆ ತೆರಳಿದ್ರು. ಅವರನ್ನು ಕೂಡ ಆಶೀರ್ವಾದಿಸಿದ್ರು, ಶುಭ ಹಾರೈಸಿದ್ರು. ನಂತರದಲ್ಲಿ ಅಲ್ಲಿಂದ ನೇರವಾಗಿ ಡಿಸಿಎಂ ಪರಮೇಶ್ವರ್ ಅವರ ನಿವಾಸಕ್ಕೆ ತೆರಳಿದ್ರು. ಡಿಸಿಎಂ ಪರಮೇಶ್ವರ್ ಅವರ ನಿವಾಸಕ್ಕೆ ತೆರಳಿದಂತಹ ಸಿದ್ಧಗಂಗಾ ಸ್ವಾಮಿಗಳು ಪರಮೇಶ್ವರ್ ಅವರಿಗೂ ಕೂಡ ಶುಭ ಹಾರೈಸಿದ್ರು. ಇನ್ನು ಇದೇ ವೇಳೆ ಈಶ್ವರ್ ಖಂಡ್ರೆ ಅವರು ಕೂಡ ಇದ್ದರು. ಈಶ್ವರ್ ಖಂಡ್ರೆ ಅವರಿಗೂ ಕೂಡ ಸಿದ್ಧಗಂಗಾ ಶ್ರೀಗಳು ಆಶೀರ್ವಾದಿಸಿದ್ದಾರೆ, ಶುಭ ಹಾರೈಸಿದ್ದಾರೆ. ಹೀಗಾಗಿ ಈಗ ಸರ್ಕಾರಕ್ಕೆ ಸ್ವಾಮೀಜಿಗಳ ಒಂದು ಆಶೀರ್ವಾದ ಕೂಡ ಸಿಗ್ತಾ ಇದೆ. ನೂತನ ಸರ್ಕಾರ ಈಗಾಗಲೇ ನೆನ್ನೆನೂ ಕೂಡ ನೋಡಿದ್ವಿ ನಾವು, ಪದಗ್ರಹಣ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಸ್ವಾಮೀಜಿಗಳು ಆಗಮಿಸಿದ್ರು, ಪ್ರಮಾಣ ವಚನ ಕಾರ್ಯಕ್ರಮದಲ್ಲಿ ಭಾಗಿಯಾದರು. ಡಿಕೆ ಶಿವಕುಮಾರ್ ಅವರನ್ನು ಆಶೀರ್ವಾದಿಸಿ ಶುಭ ಹಾರೈಸಿದರು ಕೂಡ. ಇದೀಗ ಸಿದ್ಧಗಂಗಾ ಶ್ರೀಗಳು ಡಿಕೆ ಶಿವಕುಮಾರ್ ಅವರ ನಿವಾಸ, ಅದೇ ರೀತಿಯಾಗಿ ಡಾಕ್ಟರ್ ಜಿ ಪರಮೇಶ್ವರ್, ಈಶ್ವರ್ ಖಂಡ್ರೆ ಅವರಿಗೂ ಕೂಡ ಶುಭ ಹಾರೈಸಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ. ಹೀಗಾಗಿ ಸರ್ಕಾರಕ್ಕೆ ಶ್ರೀಗಳ ಅಭಯ ಸಿಕ್ಕಿದೆ ಅಂತ ಹೇಳಿದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಇನ್ನು ಪರಮೇಶ್ವರ್ ಅವರು ಕೂಡ ಸ್ವಾಮೀಜಿಗಳ ಆಶೀರ್ವಾದವನ್ನು ಪಡೆದುಕೊಂಡಿದ್ದಾರೆ. ಇನ್ನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ, ಶ್ರೀಗಳು ಬಂದಂತಹ ಸಂದರ್ಭದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅವರನ್ನು ಸ್ವಾಗತ ಮಾಡಿದ್ರು. ಅದೇ ರೀತಿಯಾಗಿ ಶಾಲು ಹೊದಿಸಿ ಅವರನ್ನು ಸನ್ಮಾನ ಕೂಡ ಮಾಡಿದ್ದಾರೆ, ಸ್ಮರಣಿಕೆಯನ್ನು ಕೂಡ ಕೊಟ್ಟರು. ಇನ್ನು ಇದೇ ವೇಳೆ ಕೆಲ ಹೊತ್ತು ಸ್ವಾಮೀಜಿಗಳ ಜೊತೆಯಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಚರ್ಚೆ ಕೂಡ ಮಾಡಿದ್ರು. ಹಲವಾರು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಿದ್ದಾರೆ. ಸದ್ಯದ ಒಂದು ಬೆಳವಣಿಗೆಗಳ ಕುರಿತು, ಅದೇ ರೀತಿಯಾಗಿ ಮುಂದೆ ಯಾವ ರೀತಿಯಾಗಿ ಜನಪರವಾಗಿ ಕೆಲಸವನ್ನು ಮಾಡಬೇಕು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾತನಾಡಿದ್ದಾರೆ. ಅವರಿಗೆ ಡಿಸಿಎಂ ಮಾಡಿದ್ದಾರೆ. ಸೀನಿಯರ್ ಪರ್ಸನ್ ಮತ್ತೆ ಪಕ್ಷವನ್ನು ಚೆನ್ನಾಗಿ ನಡೆಸ್ಕೊಂಡು ಬಂದಿದ್ದಾರೆ. ಹಲವಾರು ಅಧ್ಯಕ್ಷರಾಗಿದ್ದಾರೆ, ಹಲವಾರು ಬಾರಿ ಮಂತ್ರಿಗಳನ್ನು ನಿರ್ವಹಿಸಿದ್ದಾರೆ. ಯಾವ ಖಾತೆ ಆದರೂ ಕೂಡ ಸಮರ್ಥವಾಗಿ ನಿರ್ವಹಿಸುವಂತಹ ಒಂದು ವ್ಯಕ್ತಿತ್ವ ಇರುವಂತಹ ಅವರು, ಅವರಿಗೆ ಒಂದು ಶುಭ ಹಾರೈಸಬೇಕು ಅಂತ ಹೇಳಿ ಆಕಾಂಕ್ಷಿ ಆಗಿದ್ರು. ಅದು ಸಹಜ, ಪ್ರತಿಯೊಬ್ಬರಲ್ಲೂ ಇದೆ. ಇವರಿಗೆ ಬಹಳಷ್ಟು ಅವಕಾಶಗಳು ತಪ್ಪು ಹೋಗಿತ್ತು ಅಂತ ಬಹಳಷ್ಟು ಎಲ್ಲರಿಗೂ ಗೊತ್ತಿರುವಂತಹದ್ದು. ಆದರೆ ಅನಿವಾರ್ಯ ಪಕ್ಷದ ನಿರ್ಧಾರ, ಅದಕ್ಕಾಗಿ ಅವ್ರನ್ನ ಡಿಸಿಎಂ ಮಾಡಿದಾರೇನೋ ಅಂತ ಅನಿಸ್ತದೆ. ಇವರು 3 ಬಾರಿ ಅವಕಾಶ ತಪ್ಪಿದೆ ಅಂತ ಅವಕಾಶ ಪಕ್ಷದ ಸಂಬಂಧಪಟ್ಟಿದ್ದು ನಾವು ಹಿಂಗೆ ಹೇಳಕ್ ಮಠದ ವತಿಯಿಂದ ಏನಾದರೂ ಇವತ್ತು ಅವ್ರನ್ನ ಶುಭ ಹಾರೈಸ್ಬಿಟ್ಟು ಹೋಗ್ತಾರೆ ಅಷ್ಟೇ.